ಬೆಂಗಳೂರಿನಲ್ಲಿ ಕೊಡಗಿನ ಬಿಜೆಪಿಯ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಸದ್ಯ ಈಗ ಅವರ ಮೃತದೇಹವನ್ನು ಶವಾಗಾರದಲ್ಲಿ ಇಡಲಾಗಿದೆ. ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕರೆ ಕೊಟ್ಟಿರುವಂತದ್ದು, ಅವರ ಶವವನ್ನ ಏನು ಕುಶಾಲನಗರದ ಡಿವೈಎಸ್ಪಿ ಕಚೇರಿ ಮುಂದೆ ಇಟ್ಟು ಪ್ರತಿಭಟನೆಯನ್ನ ಮಾಡ್ತೀವಿ, ಅವರ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ಅವರ ಕುಟುಂಬಸ್ಥರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು ಅದೇ, ಏನಪ್ಪಾ ಅಂತಂದ್ರೆ ಡೆತ್ ನೋಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಅದರಂತೆ ಪೊಲೀಸರು ನಡೀಬೇಕು ಅನ್ನುವಂಥದ್ದು. ಸದ್ಯಕ್ಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಕುಶಾಲನಗರ ಹಾಗೂ ಸೋಮವಾರಪೇಟೆ ಎರಡಕ್ಕೂ ಸೇರಿದಂತೆ ಮಂಡಲದ ಅಧ್ಯಕ್ಷರಾದ ಗೌತಮ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ಕಾರಣಕ್ಕಾಗಿ ವಿನಯ್ ಅವರು ಈ ಕೆಲಸ ಮಾಡಿದ್ರು ಸರ್? ಯಾಕಂತ ಹೇಳಿದ್ರೆ ಯಾಕಾಗಿ ಅವರೇ ಟಾರ್ಗೆಟ್ ಆದ್ರು ಅಂತ? ವಿನಯ್ ಅವರು ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವರು ಯಾವುದೇ ತುಂಬಾ ರಾಜಕೀಯದಲ್ಲಿ ಇನ್ವಾಲ್ವ್ ಅಲ್ಲ. ಬಿಜೆಪಿ ಕಾರ್ಯಕರ್ತ ಹೌದು, ಆದ್ರೆ ಅವರು ಒಂದೂವರೆ ತಿಂಗಳ ಹಿಂದೆ ಒಂದು ಸಾಮಾಜಿಕ ಕಳಕಳಿಯಿಂದ ಕೊಡಗಿನ ಒಂದು ಸಮಸ್ಯೆಗಳನ್ನ ಒಂದು ಬೆಳಕು ಹಾಕಕ್ಕೆ ಒಂದು ಗ್ರೂಪ್ ಅನ್ನು ಮಾಡಿರ್ತಾರೆ. ಅದು ಅವರು ಗ್ರೂಪ್ ಅಲ್ಲ, ಎಲ್ಲ ಸೇರಿ ಒಂದು ಗ್ರೂಪ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡಿರ್ತಾರೆ. ಆ ಗ್ರೂಪ್ ನಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಶೌಚಾಲಯಗಳು ಗಬ್ಬು ನಾರ್ತಾ ಇರುತ್ತೆ. ಅದನ್ನ ಯಾರೋ ಒಬ್ರು ಅಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿನ ಶಾಸಕರಾದ ಪೊನ್ನಣ್ಣನವರು ಟ್ಯಾಗ್ ಮಾಡಿರ್ತಾರೆ. ಅಲ್ಲಿ ಅವ್ರ ಮೇಲೆ FIR ಆಗುತ್ತೆ. ಇವು ಯಾರು ಟ್ಯಾಗ್ ಪೋಸ್ಟ್ ಮಾಡಿ ಅವ್ರ ಅದೇ ರೀತಿ ಆ ಗ್ರೂಪ್ ನ ಅಡ್ಮಿನ್ ವಿನಯ್ ಅವರಾಗಿರ್ತಾರೆ. ಒಂದೇ ಕಾರಣ, ಅವ್ರ ಗ್ರೂಪ್ ನ ಅಡ್ಮಿನ್ ಅನ್ನೋ ಕಾರಣಕ್ಕೆ ಆ ಪದೇ ಇಲ್ಲಿನ ಸಮಸ್ಯೆಗಳನ್ನ ಪ್ರಶ್ನೆ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಅವನನ್ನು ಟಾರ್ಗೆಟ್ ಮಾಡಲಾಗಿದೆ. ಆ ಗ್ರೂಪ್ ಇದ್ದಿದ್ದಂತೂ ಯಾವ ಕಾರಣಕ್ಕೆ? ಬರೀ ಕೇವಲ ಕುಶಾಲನಗರ ಆಗಿರ್ಬೋದು, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಸಮಸ್ಯೆಗಳನ್ನ ಅದ್ರಲ್ಲಿ ಚರ್ಚೆ ಮಾಡ್ಲಾಗ್ತಿತ್ತ? ಯಾವಾಗಿಂದ ಈ ಚರ್ಚೆ ನಡೀತಾ ಇತ್ತು? ಅದು ಕೊಡಗಿನ ಸಮಸ್ಯೆಗಳ ಬಗ್ಗೆ ಅದ್ರ ಚರ್ಚೆ ಮಾಡಾಗ್ತಿತ್ತು. ಸುಮಾರು ಒಂದೂವರೆ ತಿಂಗಳಿಂದ ಒಂದು ಗ್ರೂಪ್ ಒಂದೂವರೆ ತಿಂಗಳು 2 ತಿಂಗಳಿಂದ ಅದ್ರ ಕೊಡಗಿನ ಏನ್ ಸಮಸ್ಯೆಗಳಿದೆ, ಏನು ಈ ರಸ್ತೆ ಆಗಿರ್ಬೋದು, ಈ ತರ ಶೌಚಾಲಯಗಳು ಏನು ಸಾರ್ವಜನಿಕ ತೊಂದರೆ ಆಗುತ್ತೆ ಅದನ್ನ ಚರ್ಚೆ ಮಾಡಲಾಗ್ತಿತ್ತು. ಅಲ್ಲಿ ಕೆಲವೊಂದು ಗಿಡಗಳು ತಣ್ಣೀರು ಮೈನಾ ಮತ್ತೆ ಇನ್ನು ಹರೀಶ್ ಪೂವ ಅಂತವರು ಇದನ್ನ ಯಾವ ಕಾಂಗ್ರೆಸ್ ವೈಫಲ್ಯ ವಿರೋಧ ಪ್ರಶ್ನೆ ಮಾಡ್ತಾ ಇದ್ರು, ಅಲ್ಲಿ ಇವ್ರುಗಳನ್ನ ಟಾರ್ಗೆಟ್ ಮಾಡಿ ಅಲ್ಲೇ ಅವರ ಮೆಸೇಜ್ಗಳನ್ನ ಹಾಕ್ತಾ ಇದ್ರು. ಸರ್, ಈಗ ಅವರ ಸಾವಿರ ಡೆತ್ ನೋಟ್ ಅಲ್ಲಿ ಸಾಕಷ್ಟು ಉಲ್ಲೇಖಗಳನ್ನ ಮಾಡಿದ್ದಾರೆ ಸರ್. ನನ್ನ ಸಾವಿಗಿಂತ ಅವರೇ ಕಾರಣ, ನನಗೆ ಕ್ರಮ ಆಗಬೇಕು ಅಂತ. ನೀವು ಬಿಜೆಪಿ ಅವರಿಗೆ ಪ್ರತಿಭಟನೆ ಮಾಡಕ್ಕೆ ಇನ್ನೇನೋ ಕೆಲವೇ ಕ್ಷಣಗಳು ಶುರು ಮಾಡ್ತೀರಾ. ನೀವು ಏನು ಆಗ್ರಹ ಮಾಡ್ತೀರಿ? ನಾವು ಆಗ್ರಹ ಮಾಡೋಕ್ಕಿಂತ ಅವ್ರ ಕುಟುಂಬಸ್ಥರೇ ಆಗ್ರಹ ಮಾಡ್ತಾ ಇದ್ದಾರೆ. ವಿನಯ್ ಅವರು ಡೆತ್ ನೋಟ್ ನಲ್ಲಿ ಅಂದ್ರೆ ಕೊನೆಯ ಅಕ್ಷರಗಳಲ್ಲಿ ಏನು ಬರ್ದಿದ್ದಾರೆ, ಅವರಿಗೆ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ, ಎಲ್ಲಿಂದ ಅವ್ರಿಗೆ ಟಾರ್ಚರ್ಗಳು ಬಂತು, ಅದರಲ್ಲಿ ಒಂದು ಪೊಲೀಸ್ ಪೇದೆಯನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇವರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎಲ್ಲರ ಹೆಸರುಗಳು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಕಂಪ್ಲೇಂಟ್ FIR ರಿಜಿಸ್ಟರ್ ಮಾಡ್ಬೇಕಾದ್ರೆ ತಣ್ಣೀರ್ ಮೈನ ಒಬ್ಬರನ್ನ ಮಾತ್ರ ಅಲ್ಲಿ ಸೇರಿಸಿ ಇತರರು ಅಂತ ಮಾಡಿದ್ದಾರೆ. ಅಲ್ಲಿ ಪೊನ್ನಣ್ಣನವರು ಮತ್ತು ಮಂದಿರ ಪ್ರಭಾವಿ ಆಗಿರೋದ್ರಿಂದ ಅವ್ರನ್ನ ಕೈ ಬಿಡಲಾಗಿದೆ. ನಮ್ಮ ಆಗ್ರಹ ಇಷ್ಟೇ, ವಿನಯ್ ಅವರು ಕೊನೆಯ ಮಾತುಗಳು ಏನಿದೆ ಅದನ್ನ ಕೊನೆ ಯಾರ ಹೆಸರು ಬರ್ದಿರೋ ಸಾವಿಗೆ ಯಾರು ಕಾರಣ ಅವ್ರ ನ್ಯಾಯ ಸಿಗಬೇಕು. ಅವ್ರು ಯಾರ್ಯಾರ ಹೆಸರುಗಳು ವಿತ್ ಫೋನ್ ನಂಬರ್ಗಳು ಯಾರ್ಯಾರು ಅಂತೆಲ್ಲ ಬರ್ದಿಟ್ಟಿದ್ದಾರೆ, ಅವ್ರ ಮೇಲೆ FIR ಗಳು ಆಗ್ಲೇಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಿದ್ವಿ. ನಿನ್ನೆನೂ ನಾವು ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ, ಕುಶಾಲನಗರದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಮ್ಮ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ, ನಮ್ಮ ಸಂಸದ ಯದುವೀರ್ ಅವರು ಬರ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಅವರು ಇಲ್ಲೇ ರಾತ್ರಿಯಿಂದನೂ ಇಲ್ಲೇ, ಬೆಳಗ್ಗೆಯಿಂದನೂ ಇದ್ದಾರೆ, ಸಂಜೆಯಿಂದನೂ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ವಿನಯ್ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ ವಿನಯ್ ಅವ್ರ ಕೊನೆ ಮಾತು ಈ ತರ ಮತ್ತೆ ಯಾರಿಗೂ ಆಗಬಾರ್ದು ಅಂತ ಒಂದು ಕೊನೆಯ ಕ್ಷಣದಲ್ಲಿ ಬರ್ತಿದ್ದಾರೆ. ಇದರಿಂದ ಅವ್ರಿಗೆ ನ್ಯಾಯ ಸಿಗೋ ತನಕ ಇಷ್ಟು ಜನದ ಹೆಸರು FIR ಸೇರಿಸಿದಂಗ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಕುಟುಂಬಸ್ಥರು ಇದಕ್ಕೆ ಅವರು ಹೇಳಿದ್ದಾರೆ, ಇದಕ್ಕೆ ನ್ಯಾಯ ಸಿಗೋ ತನಕ ಅವ್ನ FIR ಸೇರಿಸಂಗ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಈಗ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅಂತ? ಈಗ ಶವಾಗಾರದಲ್ಲಿ ವಿನಯ್ ಅವರ ಮೃತದೇಹ ಇದೆ, ಹೋರಾಟ ಹೇಗಿರುತ್ತೆ? ಹೋರಾಟ ನಮ್ಮ ವಿಜಯೇಂದ್ರ ಅವರು ಬಂದ ಮೇಲೆ ನಾವು DSP ಕಚೇರಿ ಮುತ್ತಿಗೆ ಹಾಕಿ ಅಲ್ಲಿ ಪ್ರತಿಭಟನೆ ಮಾಡೋದಂತ ಸದ್ಯದ ಮಟ್ಟಿಗಿದೆ. ಇನ್ನು ನಮ್ಮ ಪಕ್ಷದ ರಾಜ್ಯ ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳೆಲ್ಲ ಬಂದ ಮೇಲೆ ಇದ್ರ ರೂಪುರೇಷೆಗಳನ್ನು ಹೇಗೆ ಮುಂದುವರಿಸಿಕೊಂಡು ಹೋಗೋದಂತ ನಿಧಾನ ಮಾಡ್ತೀವಿ. ಇದಿಷ್ಟು ಬಿಜೆಪಿಯ ಇಲ್ಲಿನ ಮಂಡಲ ಅಧ್ಯಕ್ಷರಾದ ಗೌತಮ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS News 18 ಕೊಡಗು.